ಈಗ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಕೊಡ್ತಾ ಇದ್ದೀನಿ, ಬೇರೆ ಎಲ್ಲೂ ಇಲ್ಲದಂಥ ಸ್ಟೋರಿ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ, ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಮತ್ತು ಬಳ್ಳಾರಿಯಿಂದ ಕಾಂಗ್ರೆಸ್ನ ತುಕಾರಾಂ ಗೆದ್ದು ಸಂಸತ್ತಿಗೆ ಹೋಗಿದ್ದಾರೆ. ಆದ್ದರಿಂದ ಅವರು ಪ್ರತಿನಿಧಿಸ್ತಾ ಇದ್ದ ಚನ್ನಪಟ್ಟಣ, ಶಿಗ್ಗಾಂವಿ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸದ್ಯದಲ್ಲೇ ಉಪಚುನಾವಣೆ ನಡೆಯಲಿದೆ. ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯಾಗಲು ಬಿಜೆಪಿಯ CP ಯೋಗೇಶ್ವರ್ ಲಾಬಿ ಮಾಡ್ತಾ ಇದ್ದಾರೆ. ಆದರೂ ಯೋಗೇಶ್ವರ್ ಬದಲು ಅಚ್ಚರಿ ಅಭ್ಯರ್ಥಿಗೆ ಮಣೆ ಹಾಕಲು ಅಮಿತ್ ಶಾ ನಿರ್ಧಾರ ಮಾಡಿದ್ದಾರೆ. ನೋಡಿ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಚನ್ನಪಟ್ಟಣದಿಂದ ಕುಮಾರಸ್ವಾಮಿ MLA ಆಗಿದ್ದರು, ಅವರು MP ಆಗಿ ಹೋಗಿದ್ದಾರೆ. ತುಕಾರಾಂ ಬಳ್ಳಾರಿಯಿಂದ MP ಆಗಿ ಹೋಗಿದ್ದಾರೆ. ಶಿಗ್ಗಾಂವಿ ಅವರು ಬಸವರಾಜ ಬೊಮ್ಮಾಯಿಯವರು MP ಆಗಿ ಹೋಗಿದ್ದಾರೆ. ಈಗ ಆ 3 ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಯಾರು ನಿಲ್ಲಬೇಕು? ಯಾಕೆಂದರೆ ಕುಮಾರಸ್ವಾಮಿ ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಮಂಜುನಾಥ್ ಅವರ ಪರವಾಗಿ ಕೆಲಸ ಮಾಡಿದ್ದಾರೆ CP ಯೋಗೇಶ್ವರ್. ಆದರೆ ಆ ಕ್ಷೇತ್ರ JDSನ ಕ್ಷೇತ್ರ, ಕುಮಾರಸ್ವಾಮಿ ಅವರ ಕ್ಷೇತ್ರ. ಈಗ ಅಲ್ಲಿಗೆ JDS ಕೊಡಬೇಕೋ BJP ಕೊಡಬೇಕೋ? ನಿಜವಾಗಿ JDS ಕೊಡಬೇಕು. ಆದರೆ CP ಯೋಗೇಶ್ವರ್ ಏನು ಹೇಳಿದರು, ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ ನಿಮಗೆ, ನನಗೆ ಕೊಡಿ. ಕುಮಾರಸ್ವಾಮಿ ಅವರು ಕೂಡ ಅದನ್ನು ಬಿಟ್ಟುಕೊಡೋಕ್ಕೆ ರೆಡಿ ಆದರು. ಆದರೆ CP ಯೋಗೇಶ್ವರಿಗೆ ಅದನ್ನು ಕೊಡೋದಕ್ಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಮನಸ್ಸಿಲ್ಲ. ಕುಮಾರಸ್ವಾಮಿ ಒಂದು ರೀತಿಯಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಏನು ಮಾಡೋದು ಇದನ್ನು ಅವರೇನು ಮಾಡ್ತಾರೆ, ಅಮಿತ್ ಶಾ ಅವ್ರ ಮುಂದೆ ಹೇಳ್ತಾರೆ, ನೋಡಿ ಸರ್ ಹಿಂಗಿದೆ, ನಾನು ರೆಡಿ ಇದ್ದೀನಿ ಬಿಟ್ಕೊಡೋದಕ್ಕೆ, CP ಯೋಗೇಶ್ವರ್ ನಿಲ್ಲಿ, ನಮಗೆ ಬೇಡ, ನಂದೇನು ತೊಂದರೆ ಇಲ್ಲ, ಆದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಬೇಡ ಅಂತಿದ್ದಾರೆ, ನಿಮ್ಮ ಸಲಹೆ ಏನು? ಆಗ ಅವರು ಹೇಳ್ತಾರೆ, ನೋಡಿ ಶಿಗ್ಗಾಂವಿ ಯಾರ್ದು, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಇದ್ದರು, ಅದು ನಾವೇ ನಿಂತ್ಕೋತೀವಿ. ಆಮೇಲೆ ತುಕಾರಾಂ ಇದ್ದ ಜಾಗ ಇದೆಯಲ್ಲ, ಕಾಂಗ್ರೆಸ್ ಗೆದ್ದಿರ್ಬೋದು, ಅಲ್ಲಿ BJP ಕ್ಯಾಂಡಿಡೇಟ್ ಇದ್ದದ್ದು, ಯಾವತ್ತೂ JDS ಹಾಕಿರಲಿಲ್ಲ, ಅಲ್ಲಿ BJP ಹಾಕ್ತೀವಿ. ನಿಮ್ದು ಯಾವುದು? 3ರಲ್ಲಿ 2 BJP, 1 ನಿಮ್ಮ JDS ಇದ್ದದ್ದು, ನೀವೇ ತಗೊಂಬಿಡಿ ಅಂತ. ಈಗ ತಲೆನೋವಾಗುತ್ತೆ ಯಾರಿಗೆ? ಕುಮಾರಸ್ವಾಮಿ. ಯಾರನ್ನು ಕಣಕ್ಕಿಳಿಸೋದು? ಕಣಕ್ಕಿಳಿಸಿದ್ರೆ CP ಯೋಗೇಶ್ವರ್ ಬೇಸರ ಆಗಲ್ವಾ? ಬನ್ನಿ ಹೇಳ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ DK ಸುರೇಶ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದು ಗ್ಯಾರಂಟಿ. ಅವರಲ್ಲದಿದ್ದರೆ DK ಶಿವಕುಮಾರೇ ಸ್ಪರ್ಧೆ ಮಾಡ್ತಾರೆ. ಬಲಿಷ್ಠರನ್ನೇ ಫೀಲ್ಡಿಗೆ ಇಳಿಸಲು JDS BJP ನಾಯಕರ ಆಸೆ ಇದೆ, ಅಲ್ಲಿಂದ ಯಾರನ್ನಾದ್ರೂ ಇಳಿಸಬೇಕು. ಆದರೆ ಆ ಬಲಿಷ್ಠ ಅಭ್ಯರ್ಥಿ ಖಂಡಿತವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಅಲ್ಲ. ಯಾಕೆ ಅಂತಂದರೆ ಗೆಲ್ಬೋದು, ಒಂದು ವೇಳೆ ಸೋತ್ರೆ ಮುಗೀತು, ಖತಮ್, ನಾಟಕ ಬಂದ್. ಯಾಕೆ? ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದರು, ಸೋತರು. ರಾಮನಗರ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದರು, ಸೋತರು. 3ನೇ ಬಾರಿ ಸೋತಾಗ ಆ ಟೀಕೆ ಟಿಪ್ಪಣಿ ಇದೆಯಲ್ಲ, ಅದು ಸಣ್ಣದಲ್ಲ. ಅದು ಕೂಡ ಸಣ್ಣ ವಯಸ್ಸಿನ ನಿಖಿಲ್ ಕುಮಾರಸ್ವಾಮಿ ಪಾಪ ತಡ್ಕೊಂಡಿದ್ದಾರೆ ಇಲ್ಲಿ ತನಕ. 3 ಬಾರಿ ಸೋತ್ರೆ ಕಾಮಿಡಿ ಆಗಿಬಿಡ್ತಾರೆ, ಈ ಐರನ್ ಲೆಗ್ ಅಂತ ಕರೀತಾರಲ್ಲ, ಹಂಗೆ ಆಗ್ಬಿಟ್ರೆ ಕಷ್ಟ. ಸೊ ಹಾಗಾಗಿ JDS ವಲಯನೇ ರೆಡಿ ಇಲ್ಲ, ಅಥವಾ ಕುಮಾರಸ್ವಾಮಿನೇ ರೆಡಿ ಇಲ್ಲ ಕಣಕ್ಕಿಳಿಸೋಕೆ. ಮತ್ತೊಂದು ಕಡೆ ಜ್ಯೋತಿಷಿ ಪ್ರಕಾರ ನಿಖಿಲ್ಗೆ 2027ರವರೆಗೆ ಗುರುಬಲವಿಲ್ವಂತೆ. ಜ್ಯೋತಿಷಿ ನಂಬ್ತೀವೋ ಬಿಡ್ತೀವೋ ಬೇರೆ ವಿಚಾರ, ಆದರೆ ದೇವೇಗೌಡರ ಕುಟುಂಬ ಅಂತೂ ನಂಬತ್ತೆ, ಬಹುತೇಕರು ನಂಬ್ತಾರೆ. ಇನ್ನು 2023 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಹೇಳಿದ್ರಂತೆ, ಆ ಜ್ಯೋತಿಷಿ ನಿಲ್ಲಿಸಬೇಡಿ ಅಂತೇಳಿ, ನಿಖಿಲ್ ಸ್ಪರ್ಧಿಸರೆ ಸೋಲಾಗತ್ತೆ ಅಂತ ಹೇಳಿದ್ರಂತೆ. ಹಾಗೆ ಆಯ್ತಂತೆ. ಹಾಗಿದ್ರೆ ಈ ಸಲ ಚನ್ನಪಟ್ಟಣದ ನಿಖಿಲ್ ಕಣಕ್ಕಿಳಿಯೋದಿಲ್ಲ. ಹಾಗಿದ್ರೆ ಯಾರು? CP ಯೋಗೇಶ್ವರ್ಗೆ ಕೊಡೋದಿಲ್ಲ, ಕೊಡಬಾರ್ದು ಅಂತೇಳಿ, ಕೊಡಬಾರ್ದು ಅಂದರೆ BJPಗಿಲ್ಲ ಅಂತೇಳಿ ಅಲ್ಲಿಂದ ಹೇಳಿದ್ದಾರೆ. ಎಲ್ಲಿಂದ? ಕೇಂದ್ರದಿಂದ. ಬದಲಿಗೆ 2028ರಲ್ಲಿ ರಾಮನಗರದಿಂದ ಕಣಕ್ಕಿಳಿಯುವುದಂತೆ ನಿಖಿಲ್ ಕುಮಾರಸ್ವಾಮಿ. ಅದು ಆಮೇಲೆ ವಿಚಾರ. ಈಗ DK ಸುರೇಶ್ ವಿರುದ್ಧ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಸಾಧ್ಯತೆ ಇದೆ. ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟರೆ ದಳ ಕಾರ್ಯಕರ್ತರು ಒಪ್ಪಲ್ವಂತೆ. ಅದೇ ಕಾರಣಕ್ಕೆ ಅನಿತಾಗೆ ಟಿಕೆಟ್ ಕೊಟ್ಟರೆ ಗೆಲುವು ಸುಲಭ ಅಂತೇಳಿ ಒಂದು ಲೆಕ್ಕಾಚಾರ. ಆದರೆ CP ಯೋಗೇಶ್ವರ್ ಸುಮ್ಮನಿರ್ತಾರಾ? CP ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನೀವು ಬರೆದಿಟ್ಕೊಳ್ಳಿ, CP ಯೋಗೇಶ್ವರ್ ಅವ್ರನ್ನ DK ಶಿವಕುಮಾರ್ ಅವರು ಹತ್ತಿರಕ್ಕೆ ಹೋಗಿ ಹೆಗಲ ಮೇಲೆ ಕೈ ಹಾಕ್ಕೊಂಬಂದು, ಬಾ ನಾನು ಗೆಲ್ಲಿಸ್ತೀನಿ, ಮಂತ್ರಿನೂ ಮಾಡ್ತೀನಿ ಅಂತ ಕರ್ಕೊಂಬಂದ್ಬಿಡ್ತಾರೆ. CP ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋದರೆ ಈಸಿ ಇಲ್ಲ BJP JDSಗೆ. ಯಾಕೆಂದರೆ CP ಯೋಗೇಶ್ವರ್ಗೆ ಅವರದ್ದೇ ಆದಂಥ ಒಂದು ಮತ ಬ್ಯಾಂಕ್ ಇದೆ, 50,000 ವೋಟ್ ಫಿಕ್ಸ್ ಇದೆ. ಕಳೆದ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ CP ಯೋಗೇಶ್ವರ್ ನಡುವೆ ಸ್ಪರ್ಧೆ, 15,000 ಮತಗಳ ಅಂತರದಿಂದ ಗೆದ್ದಿದ್ರು. ಯಾರು? ಕುಮಾರಸ್ವಾಮಿ. ಅಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಪ್ರಾಪ್ತವಾಗಿದ್ದು ಕೇವಲ 15,000 ಮತ. ಆದರೆ ಮೊನ್ನೆ ಲೋಕಸಭಾ ಚುನಾವಣೆ ನಡೀತಲ್ಲ, ಆಗ ಕಾಂಗ್ರೆಸ್ ಸೋತಿರ್ಬೋದು,
ಡಿ.ಕೆ. ಸುರೇಶ್ ಸೋತಿರ್ಬೋದು, ಆದರೆ ಅಲ್ಲಿ ಮತ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? 80,000 ಮತಗಳು ಬಂದಿದೆ ಕಾಂಗ್ರೆಸ್ಗೆ. ಕುಮಾರಸ್ವಾಮಿಯವರಿಗೆ 1 ಲಕ್ಷ ಪ್ಲಸ್ ಮತ ಬಂದಿದೆ. ಅಂದರೆ ಚನ್ನಪಟ್ಟಣದಲ್ಲಿ 20,000 ಮಾತ್ರ ಗ್ಯಾಪ್ ಇರೋದು. ಅಂದರೆ ಕಾಂಗ್ರೆಸ್ನ 80,000 ಮತ ಮತ್ತು ಸಿ ಪಿ ಯೋಗೀಶ್ವರ್ ಅವರ ಒಂದು ಮತ ಒಂದು 20, 30, 40 ಸಾವಿರ, 50,000 ಈಸಿ ಆಗೋಯ್ತು. ಅಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಲೋದಕ್ಕೆ ಸಿ ಪಿ ಯೋಗೀಶ್ವರ್ ಅವರ ಯೋಗದಾನ ಕೂಡ ಇದೆ. ಹಾಗಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ ಅವರನ್ನೇ ಕಣಕ್ಕಿಳಿಸೋಣ ಅಂತೇಳಿ. ಆದರೆ ಮೇಲ್ಗಡೆ ಸಾಹೇಬರು ಅಮಿತ್ ಶಾ ಒಪ್ತಾ ಇಲ್ಲ. ಇನ್ನು ಮೂಡಾ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ವಿವಾದದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಇದರ ಮಧ್ಯೆ ಮೂಡಾ ಪ್ರಕರಣ ಬಿಜೆಪಿಯಲ್ಲಿ ಜಗಳವನ್ನು ತಂದಿಟ್ಟಿದೆ. ಕಾಂಗ್ರೆಸ್ಸಲ್ಲಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಕೂಡ ಜಗಳವನ್ನು ತಂದಿಟ್ಟಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಮೂಡಾ ಹಗರಣ ಪ್ರತಿಯೊಬ್ಬರ ತಲೆ ತಿಂದು ಜೀರಿಗೆ ಮಾಡ್ತಿದೆ. ಇಡೀ ವಿವಾದ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅದೆಷ್ಟೋ ಜನರು ಸುಸ್ತಾದ್ರು. ಸ್ವತಃ ಸಿದ್ದರಾಮಯ್ಯಗೆ ಭೂಗದ್ದಲ ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ದಿನ ಬೇಕಾಯಿತು. ಸಿಎಂಗೆ ತಲೆನೋವಾಗಿದ್ದ ಪ್ರಕರಣ ಇದೀಗ ಬಿಜೆಪಿಗೂ ತಲೆನೋವು ತಂದಿಕ್ಕುತ್ತಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಸ್ವಪಕ್ಷೀಯರ ವಿರುದ್ಧವೇ ಸಿಡಿದೆದ್ದಿದ್ರು. ವಾಡಿಕೆಯಂತೆಯೇ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕೆಂಡ ಕಾರಿದ್ರು. ಸಿಎಂ ಸಿದ್ದರಾಮಯ್ಯ ಜೊತೆ ಅಪ್ಪ ಮಗ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಬಾಂಬ್ ಸಿಡಿಸಿದ್ರು. ಸಿದ್ದರಾಮಯ್ಯನವರು 2 ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಅವರು ಯಾವುದರಿಂದಲೂ ತಪ್ಪಿಸೋಲಿಕ್ಕಾಗೋದಿಲ್ಲ. ಅಧಿಕಾರಿಗಳ ಮೇಲೆ ಹಾಕಿ, ಯೂನಿಯನ್ ಬ್ಯಾಂಕ್ ಮೇಲೆ ಹಾಕಿ ಅವ್ರು ಮಾಡಿದ್ದು ಅಕ್ಷಮ ಅಪರಾಧ ಇದೆ. ಅದೇ ರೀತಿ ಮೂಡಾಂತರು ನೇರವಾಗಿ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು, ಅದನ್ನೂ ಸಹ ದೊಡ್ಡ ಗಂಭೀರವಾದಂಥ ಒಂದು ಆರೋಪ ಅವ್ರಿಗೆ ಇರೋದ್ರಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು ರಾಜೀನಾಮೆ ಕೊಡಬೇಕು. ಅಪ್ಪ ಮಕ್ಕಳು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಮತ್ತು ಬಿ.ಜೆ.ಪಿ ಅಪ್ಪ ಮಕ್ಕಳು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಇವರೆಲ್ಲ ಹೊಂದಾಣಿಕೆ. ಟಿಕೆಟ್ನಲ್ಲಿ ಹೊಂದಾಣಿಕೆ, ಲೋಕಸಭೆಯಲ್ಲಿ ಹೊಂದಾಣಿಕೆ, ವಿಧಾನಸಭೆಯಲ್ಲಿ ಹೊಂದಾಣಿಕೆ, ಭ್ರಷ್ಟಾಚಾರದಲ್ಲಿ ಹೊಂದಾಣಿಕೆ. ಅವ್ರ ಹಗರಣಗಳನ್ನು ಇವ್ರು ಮುಚ್ಚಿಡ್ಬೇಕು, ಇವ್ರ ಹಗರಣ ಮುಚ್ಚಿಡ್ಬೇಕು ಅನ್ನೋದು ಬಿಟ್ಟರೆ ಏನೂ ಇಲ್ಲ. ಇದು ಹೈಕಮಾಂಡ್ ತಿಳ್ಕೊಬೇಕಷ್ಟೇ. ಈ ರೀತಿ ಆದರೆ ಪಕ್ಷಕ್ಕೆ ಭಾಳ ದೊಡ್ಡ ಹಾನಿ ಆಗ್ತದೆ ಕರ್ನಾಟಕದಲ್ಲಿ. ಯಡಿಯೂರಪ್ಪ, ವಿಜಯೇಂದ್ರ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಯಾವ ವಿಚಾರ ಎಲ್ಲದರಲ್ಲಿಯೂ ಹೊಂದಾಣಿಕೆ ಇದೆ. ಈಗಲೂ ಕೂಡ ಹೊಂದಾಣಿಕೆ ಇದೆಯಾ? ಈಗಲೂ ಅದು ಮುಂದುವರೆದ ಭಾಗನೇ ನಡೆದಿದೆ ಚುನಾವಣೆ ನಂತರ. ಈಗಾಗಲೇ ಗುಲ್ಬರ್ಗಾದವರು, ಬೀದರ್ದವರು, ಸಿದ್ದೇಶು, ಅದೇ ರೀ ಇವು ದಾವಣಗೆರೆ, ಅಲ್ಲಿಂದ ಇದು ಏನು ಬೀದರು, ರಾಯಚೂರು, ಬಳ್ಳಾರಿ ಎಲ್ಲರೂ ಕಂಪ್ಲೇಂಟ್ ಮಾಡಿ. ಅಸೆಂಬ್ಲಿಯಲ್ಲೂ ಕೂಡ ಹೊಂದಾಣಿಕೆ ಆಗಿದೆ ಸರ್? 100%. ಎಷ್ಟು ಕ್ಷೇತ್ರದಲ್ಲಿ ಸರ್ ತಮ್ಮ ಪ್ರಕಾರ? ಶಿಕಾರಿಪುರದಲ್ಲಿ ಪಕ್ಷೇತರ ಅಭ್ಯರ್ಥಿ 77,000 ಹೋಗಿ ತಗೋತಾನೆ. ಕಾಂಗ್ರೆಸ್ ಅಭ್ಯರ್ಥಿ 7,000 ತಗೋತಾನೆ. ವರ್ಣಾದಲ್ಲಿ ಸೋಮಣ್ಣ ಅವ್ರನ್ನ ಸೋಲಿಸ್ತಾರೆ. ಇದೆಲ್ಲ ಒಪ್ಪಂದ. ಎಷ್ಟು ಕ್ಷೇತ್ರ ಸರ್ ನಿಮ್ಮ ಪ್ರಕಾರ? ವಿಧಾನಸಭೆಯಲ್ಲಿ ಒಂದು 50 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು. ಲೋಕಸಭೆಯಲ್ಲಿ 9 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು. ಮೂಡಾ ಹಗರಣದ ಬಗ್ಗೆ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಮೌನ ಮುರಿದರು.